ಮರುದಿನ ಮುಂಜಾನೆ ಬೇಗನೆ ಮನೆ ಬಿಟ್ಟ ಆರಾಧ್ಯ ಹಾಗೂ ಆರ್ಯ ತಲುಪಿದ್ದು ರಾಕೇಶ್ನನ್ನು ಸೇರಿಸಿದ ಹಾಸ್ಪಿಟಲ್ಗೆ. 2 ವಾರಗಳಿಂದಲೂ ಡಾಕ್ಟರ್ ಜೊತೆಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದ ಆರಾಧ್ಯ ಹಾಗೂ ಆರ್ಯ ಇರುವ ವಿಷಯವನ್ನೆಲ್ಲ ತಿಳಿಸಿ ಆರಾಧ್ಯ ಹಾಗೂ ರಮ್ಯಾ ಇಬ್ಬರು ಬೇರೆ ಬೇರೆ ಎಂದು ಹೇಳಿದರು. ಆದರೆ ಈಗ ರಮ್ಯಾಗೆ ಕಾಯುತ್ತಾ ಕುಳಿತರೆ ತಡವಾಗಬಹುದೆಂಬ ಕಾರಣಕ್ಕೆ ಸ್ವಲ್ಪ ದಿನ ನೀವೇ ರಮ್ಯಾ ಹಾಗೆ ಆ್ಯಕ್ಟ್ ಮಾಡಿ ನೋಡೋಣ, ಅವನಲ್ಲಿ ಏನಾದರೂ ಬದಲಾವಣೆಯಾದರೆ ಟ್ರೀಟ್ಮೆಂಟ್ಗೆ ಸಹಾಯವಾಗಬಹುದು ಎಂದಿದ್ದರು ಡಾಕ್ಟರ್. ಅದಕ್ಕಾಗಿ ಇಂದು ಮೊದಲ ಪ್ರಯೋಗ ಮಾಡಲು ಅವರನ್ನು ಡಾಕ್ಟರ್ ಬರ ಹೇಳಿದ್ದರು. ಡಾಕ್ಟರ್ ಹೇಳಿದಂತೆ ಬರುವಾಗಲೇ ಅರ್ಪಿತ ಮನೆಗೆ ಹೋಗಿ ತನ್ನ ರೂಪವನ್ನು ರಮ್ಯಾಳಂತೆ ಬದಲಾಯಿಸಿಕೊಂಡು ಬಂದಿದ್ದಳು ಆರಾಧ್ಯ. ಇಬ್ಬರು ನೋಡಲು ಒಂದೇ ರೂಪವಾದರೂ ಅವರ ಉಡುಗೆ ತೊಡುಗೆಗಳು ಬೇರೆ ಬೇರೆಯಾಗಿತ್ತು. ಜೊತೆಗೆ ರಮ್ಯಾಳ ಕೈ ಮೇಲಿದ್ದ ಟ್ಯಾಟೂ ಹಾಗೂ ಅವಳ ಕಾಲು ಮೇಲಿದ್ದ ಸುಟ್ಟ ಗಾಯದ ಕಲೆ ಎಲ್ಲವೂ ಅವಳು ಆರಾಧ್ಯಳಿಗಿಂತ ಬೇರೆ ಎಂಬುದನ್ನು ಬಿಂಬಿಸುತ್ತಿದ್ದವು. ಹಾಗಾಗಿ ಆರಾಧ್ಯ ಈಗ ಸಂಪೂರ್ಣ ರಮ್ಯಾಳಂತೆ ತಯಾರಾಗಬೇಕಿತ್ತು. ಅಂತೂ ಇಂತೂ ಕೊನೆಗೂ ಇಬ್ಬರು ಆಸ್ಪತ್ರೆಗೆ ಸೇರಿಸಿದರು. ಡಾಕ್ಟರನ್ನು ಭೇಟಿಯಾದಾಗ, ನೋಡಿ ಆರಾಧ್ಯ, ನಾನೀಗಾಗಲೇ ರಾಕೇಶ್ಗೆ 2-3 ದಿನಗಳಿಂದ ರಮ್ಯಾ ಅವನನ್ನು ನೋಡೋಕೆ ಇವತ್ತು ಬರ್ತಾಳೆ ಅಂತ ಹೇಳಿ ಮೆಂಟಲಿ ಪ್ರಿಪೇರ್ ಮಾಡಿದ್ದೀನಿ. ಅವನು ಸಹ ರಮ್ಯಾಳನ್ನು ನೋಡೋಕೆ ಬಹಳ ಉತ್ಸಾಹದಿಂದ ಇದ್ದಾನೆ. ಈಗ ನೀವು ಮಾಡಬೇಕಿರುವ ಕೆಲಸ ಎಂದರೆ ನೀವೇ ರಮ್ಯಾ ಅಂತ ಅವನು ನಂಬುವ ಹಾಗೆ ಅವನೊಂದಿಗೆ ನಡೆದುಕೊಳ್ಳಬೇಕು. ಅವನು ಒಮ್ಮೆ ನಿಮ್ಮನ್ನು ನಂಬಿದರೆ ಟ್ರೀಟ್ಮೆಂಟ್ಗೆ ಅನುಕೂಲವಾಗಬಹುದು. ಹೋಪ್ ಫಾರ್ ದಿ ಬೆಸ್ಟ್ ಎಂದವರು ಅವಳನ್ನು ಅವನಿಂದ ವಾರ್ಡ್ ಬಳಿ ಕರೆದುಕೊಂಡು ಬಂದು ಒಳಗೆ ಹೋಗುವ ಮುನ್ನ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟು ಒಳಗೆ ಕಳುಹಿಸಿದರು. ಮೊದಲು ಒಳಗೆ ಹೋಗಲು ಭಯವಾದರೂ ಧೈರ್ಯ ತಂದುಕೊಂಡು ಒಳ ಹೋಗಿದ್ದಳು. ಅವಳನ್ನು ನೋಡಿದ ಕೂಡಲೇ ತುಂಬ ಖುಷಿಪಟ್ಟಿದ್ದ ರಾಕೇಶ್. ಅವಳು ಸಹ ರಮ್ಯಾಳಂತೆ ನಡೆದುಕೊಂಡಿದ್ದಳು. ಇದನ್ನೆಲ್ಲ ಒಂದು ಗಾಜಿನ ಪರದೆಯ ಮೂಲಕ ಡಾಕ್ಟರ್ ಹಾಗೂ ಆರ್ಯ ಇಬ್ಬರು ನೋಡುತ್ತಿದ್ದರು. ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದು ನೋಡಿ ಇಬ್ಬರಿಗೂ ಕೊಂಚ ಸಮಾಧಾನವಾಗಿತ್ತು. ಅದು ಬಹಳ ಕಾಲ ಉಳಿಯಲಿಲ್ಲ. ಅವಳ ಸರಿಯ ಬಂದ ರಾಕೇಶ್ ನಗು ನಗುತ್ತಾ ಮಾತನಾಡುತ್ತಿದ್ದವನು ಇದ್ದಕ್ಕಿದ್ದಂತೆ ಅವಳನ್ನು ಬರಸೆಳೆದು ಬಿಗಿದಪ್ಪಿದ. ತಕ್ಷಣಕ್ಕೆ ನಡೆದ ಘಟನೆ ಇಂದ ಆರಾಧ್ಯ ಭಯಗೊಂಡರು ಚೇತರಿಸಿಕೊಂಡು ಇನ್ನೇನು ಅವನ ಬಳಿ ಮಾತನಾಡಲು ತಯಾರಾದರೆ ಅವನು ಮಾತ್ರ ಎಷ್ಟು ಜೋರಾಗಿ ಬಿಗಿದಪ್ಪಿದನೋ ಅಷ್ಟೇ ಜೋರಾಗಿ ಅವಳನ್ನು ದೂರ ತಳ್ಳಿ, ಇಲ್ಲ, ನೀನು ನನ್ನ ರಮ್ಯಾ ಅಲ್ಲ, ನಿಜ ಹೇಳು, ಯಾರು ನೀನು, ನನ್ನ ರಮ್ಯಾ ಎಲ್ಲಿ ಎಂದು ಜೋರಾಗಿ ಕೂಗಲು ಶುರು ಮಾಡಿದ್ದ. ಇತ್ತ ಅವನು ತಳ್ಳಿದ ರಭಸಕ್ಕೆ ಕೆಳಗೆ ಬಿದ್ದ ಆರಾಧ್ಯಗೆ ಅಲ್ಲೇ ಇದ್ದ ಕಬ್ಬಿಣದ ಟೇಬಲ್ ತಗುಲಿ ಹಣೆಯಲ್ಲಿ ರಕ್ತ ಜಿನುಗಿತ್ತು. ತಕ್ಷಣವೇ ಒಳಗೆ ಓಡಿ ಬಂದಿದ್ದರು ಡಾಕ್ಟರ್ ಹಾಗೂ ಆರ್ಯ. ರಾಕೇಶ್ ನನ್ನು ಡಾಕ್ಟರ್ ಶಾಂತಗೊಳಿಸಲು ಪ್ರಯತ್ನಿಸುತ್ತಿದ್ದರೆ ಆರ್ಯ ಆರಾಧ್ಯಳನ್ನು ಎತ್ತಿಕೊಂಡು ಬಂದು ಪಕ್ಕದ ವಾರ್ಡ್ನಲ್ಲಿ ಮಲಗಿಸಿದ. ನರ್ಸ್ ಒಬ್ಬಳು ಬಂದು ಅವಳಿಗೆ ಫಸ್ಟ್ ಏಡ್ ಮಾಡಿ ಪ್ಲಾಸ್ಟರ್ ಹಾಕಿದ್ದರು. ಆರಾಧ್ಯ ಮಾತ್ರ ಅದ್ಯಾವುದರ ಪರಿವೇ ಇಲ್ಲದಂತೆ ಗಾಢವಾದ ಯೋಚನೆಯಲ್ಲಿ ಮುಳುಗಿದ್ದಳು. ಅವಳ ಸನಿಹ ಬಂದ ಆರ್ಯ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು, ಐ ಆಮ್ ಸಾರಿ ಆರು, ಇದು ಹೀಗಾಗುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಅವನ ವರ್ತನೆಯೇ ಬೇಸರ ಮಾಡಿಕೊಳ್ಳಬೇಡ ಎಂದವನು ಅವಳ ಗಾಯಕ್ಕೆ ಹಾಕಿದ ಬ್ಯಾಂಡೇಜ್ ಮೇಲೆ ಒಮ್ಮೆ ಚುಂಬಿಸಿದ್ದ. ಅವನ ಸ್ಪರ್ಶಕ್ಕೆ ಎಚ್ಚೆತ್ತವಳು ಅವನ ಮಾತು ಕೇಳಿ, ಇಲ್ಲ ಆರ್ಯ, ಇದರಲ್ಲಿ ಬೇಸರವಾಗುವಂಥದ್ದು ಏನೂ ಇಲ್ಲ. ಅಫ್ಕೋರ್ಸ್ ರಾಕೇಶ್ ಅವರು ನನ್ನನ್ನು ಒಪ್ಪಿಕೊಂಡಾಗ ನನಗೆ ಭಯವಾಗಿದ್ದು ನಿಜ. ಆದರೆ ಆ ವಿಷಯದಲ್ಲಿ ನನಗೆ ರಾಕೇಶ್ ಅವರ ಮೇಲೆ ಬೇಸರವಾಗಲಿ ಕೋಪವಾಗಲಿ ಇಲ್ಲ. ನಾನೀಗ ಯೋಚಿಸುತ್ತಿರುವುದು ರಾಕೇಶ್ ಹಾಗೂ ರಮ್ಯಾ ಪ್ರೀತಿ ಬಗ್ಗೆ. ರಾಕೇಶ್ ಅವರು ಕೇವಲ ಸ್ಪರ್ಶದಿಂದಲೇ ನಾನು ರಮ್ಯಾ ಅಲ್ಲ ಅಂತ ಹೇಳುತ್ತಿದ್ದಾರೆ ಎಂದರೆ ಅವರ ಪ್ರೀತಿಯ ಆಳ ಎಷ್ಟಿರಬಹುದು ಎಂದು ಯೋಚಿಸಿದ್ದೀರಾ? ಇಷ್ಟೊಂದು ಪ್ರೀತಿಸುವ ರಾಕೇಶನ್ನು ರಮ್ಯಾ ಹೇಗೆ ಬಿಟ್ಟು ಹೋದಳು ಅಂತಲೇ ಅರ್ಥವಾಗುತ್ತಿಲ್ಲ. ನಾನು ಅವಳ ಡೀಟೇಲ್ಸ್ ಸ್ಟಡಿ ಮಾಡುವಾಗ ಒಂದು ವಿಷಯ ತಿಳಿಯಿತು ಆರ್ಯ. ರಾಕೇಶ್ಗೆ ಆಕ್ಸಿಡೆಂಟ್ ಆದ ದಿನದಿಂದಲೇ ರಮ್ಯಾ ಕಾಣೆಯಾಗಿದ್ದಾಳೆ. ಅಂದರೆ ಬಹುಶಃ ರಾಕೇಶ್ ಈ ಸ್ಥಿತಿಗೆ ತಲುಪಲು ಅವಳೇ ಕಾರಣ ಇರಬಹುದು, ಅಥವಾ ಈ ವಿಷಯದ ಬಗ್ಗೆ ಅವಳಿಗೆ ಏನಾದರೂ ಗೊತ್ತಿರಬಹುದು. ರಾಗಿಣಿ ಹೇಳಿದ ಪ್ರಕಾರ ರಮ್ಯಾ ರಾಕೇಶ್ ಅವರನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದಳು. ಅದೇ ಸತ್ಯವಾಗಿದ್ದರೆ ಅದೇ ಕಾರಣಕ್ಕೆ ಅವರು ಗ್ಯಾಂಗ್ನಿಂದ ತಪ್ಪಿಸಿಕೊಂಡಿದ್ದರೆ ಇಷ್ಟು ಹೊತ್ತಿಗೆ ಒಮ್ಮೆಯಾದರೂ ರಾಕೇಶ್ ಅವರನ್ನು ನೋಡಲು ಅವರು ಬರಬೇಕಿತ್ತು. ಆದರೆ ಇದುವರೆಗೂ ಅವಳ ಸುಳಿವು ಕೂಡ ಇಲ್ಲ. ಕೆಲವೊಮ್ಮೆ ಭಯವಾಗುತ್ತೆ ಆರ್ಯ, ರಾಕೇಶ್ ಅವರಿಗೆ ಆದ ಹಾಗೆ ಅವಳಿಗೂ ಏನಾದರೂ ಅಪಾಯವಾಗಿದ್ದರೆ ಅಂತ ಎಂದವಳ ಹೆಗಲು ಬಳಸಿದವನು ಆರು. ನಾನು ಅದೆಷ್ಟು ಬಾರಿ ಹೇಳಿದ್ದೇನೆ ನಿನಗೆ, ಯಾವಾಗಲೂ ಪಾಸಿಟಿವ್ ಆಗಿ ಯೋಚಿಸುವಂತ. ಆಕಾಂಕ್ಷ ಅವರ ವಿಷಯದಲ್ಲಿ ನೀನು ಹೀಗೆ ಭಯಪಟ್ಟಿದೆ ಅಲ್ಲವಾ? ಆದರೆ ಅವರಿಗೆ ಸುರಕ್ಷಿತವಾಗಿದ್ದಾರೆ. ಹಾಗೆಯೇ ರಮ್ಯಾ ಕೂಡ ಸುರಕ್ಷಿತವಾಗಿರುತ್ತಾಳೆ. ಏನೇನು ಯೋಚಿಸಿ ಸ್ಟ್ರೆಸ್ ತಗೋಬೇಡ, ಆರಾಮಾಗಿರು ಎಂದವನು
ಮಾತಿಗೆ ಅವನ ಎದೆಗೊರಗಿ ಅವನ ತೋಳುಗಳಲ್ಲಿ ಕಳೆದು ಹೋದವಳಾದರೂ ಅವಳ ಭಯ ಮಾತ್ರ ಕಡಿಮೆ ಆಗಿರಲಿಲ್ಲ. ಸ್ವಲ್ಪ ಸಮಯ ಕಳೆದು ಡಾಕ್ಟರ್ ಅವರನ್ನು ಭೇಟಿ ಮಾಡಿ ಒಮ್ಮೆ ರಾಕೇಶ್ನನ್ನು ದೂರದಿಂದಲೇ ನೋಡಿಕೊಂಡು ರಿಜಿಸ್ಟ್ರೇಷನ್ ಆಫೀಸ್ ಕಡೆಗೆ ಹೊರಟರು ದಂಪತಿಗಳಿಬ್ಬರು. ಇತ್ತ ಮನೆಯಲ್ಲಿ ರಕ್ಷ ಹೇಳುವುದನ್ನೇ ಕಾಯುತ್ತಾ ಕುಳಿತಿದ್ದ. ಅವಳು ಎದ್ದ ಕೂಡಲೇ ಹೊಟ್ಟೆ ನೋವಿನ ನಾಟಕವಾಡಲು ಸಿದ್ಧ ಮಾಡಿಕೊಂಡಿದ್ದ. ತನಗೆ ಹೊಟ್ಟೆ ನೋವೆಂದರೆ ರಕ್ಷಾ ಇಲ್ಲಿಯೇ ಉಳಿಯುತ್ತಾಳೆ. ಹಾಗೊಂದು ವೇಳೆ ಅವಳು ಹೊರಟರೂ ಅವಳನ್ನು ಕರೆದುಕೊಂಡು ಹೋಗಲು ಈಗ ಮನೆಯಲ್ಲಿ ಹರ್ಷ ಆಗಲಿ, ಆರ್ಯ ಆಗಲಿ ಅಥವಾ ಮಾವನಾಗಲಿ ಇಲ್ಲ ಎಂದು ಯೋಚಿಸಿದ. ಇಂದು ಅದೇಕೋ ಗಂಟೆ ಹತ್ತಾದರೂ ರಕ್ಷಾ ಎದ್ದಿರಲಿಲ್ಲ. ಬಹುಶಃ ರಾತ್ರಿ ಸರಿಯಾಗಿ ನಿದ್ದೆ ಇರದ ಕಾರಣ ಈಗ ಪಟ್ಟಾಗಿ ಮಲಗಿಬಿಟ್ಟಿದ್ದಳು. ರಕ್ಷಿತ್ ಸಹ ಅವಳನ್ನು ಏಳಿಸಲು ಹೋಗಲಿಲ್ಲ. ಅಕಸ್ಮಾತ್ ಅವಳು ಲೇಟಾಗಿ ಎದ್ದರೆ ಅದನ್ನೇ ನೆಪ ಮಾಡಿಕೊಂಡು ರಿಜಿಸ್ಟ್ರೇಷನ್ ತಪ್ಪಿಸುವ ಯೋಚನೆಯಲ್ಲಿದ್ದ. ಅದಕ್ಕಾಗಿ ಬೆಳಿಗ್ಗೆ ಅನುಪಮ ಅವರು ಅವಳನ್ನು ಎಬ್ಬಿಸಲು ಬಂದಾಗಲೂ ಕೂಡ ಅವಳು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ, ಎಷ್ಟು ಹೊತ್ತು ಮಲಗುತ್ತಾಳೋ ಮಲಗಲಿ ಬಿಡಿ ಎಂದಿದ್ದ. ಅನುಪಮ ಅವರಿಗೂ ಹಾಯಾಗಿ ಮಲಗಿರುವ ಬಸುರಿ ಮಗಳನ್ನು ಏಳಿಸಲು ಮನಸ್ಸಾಗದೆ ಸುಮ್ಮನೆ ಹಿಂತಿರುಗಿದ್ದರು. ಆದರೆ ಇದೆಲ್ಲದರ ನಡುವೆ ಅರ್ಜುನ್ ಕೂಡ ಇಂದು ಅವರಿಬ್ಬರ ಜೊತೆಗೆ ಬರುತ್ತಿದ್ದಾನೆ ಎಂಬುದನ್ನು ಮರೆತೇ ಬಿಟ್ಟಿದ್ದ ರಕ್ಷಿತ್. ಅರ್ಜುನ್ 10 ಗಂಟೆಗೆ ಆರ್ಯ ಮನೆಗೆ ಬಂದವನು ಅನುಪಮ ಅವರೊಂದಿಗೆ ಕುಶಲೋಪರಿ ಮಾತನಾಡಿದ ನಂತರ ರಕ್ಷಾಳ ಬಗ್ಗೆ ಕೇಳಿದ. ಆಗಲೇ ಅನುಪಮ ಅವರಿಗೂ ನೆನಪಾಗಿದ್ದು ಇಂದು ರಿಜಿಸ್ಟ್ರೇಷನ್ ಇದೆ ಎಂಬುದು. ತಕ್ಷಣವೇ ಅರ್ಜುನ್ಗೆ ಕುಳಿತುಕೊಳ್ಳಲು ಹೇಳಿ ಹೋಗಿ ರಕ್ಷಾಳನ್ನು ಏಳಿಸಿದ್ದರು. ಆಗ ರಕ್ಷಿತ್ ಬಾತ್ರೂಮ್ನಲ್ಲಿ ಇದ್ದಿದ್ದರಿಂದ ಅವನು ಹೊರಬರುವ ವೇಳೆಗಾಗಲೇ ರಕ್ಷಾ ಎದ್ದು ಅಮ್ಮನೊಂದಿಗೆ ಮಾತನಾಡುತ್ತಿದ್ದಳು. ಅದನ್ನು ನೋಡಿದವನು ತನ್ನ ನಾಟಕವನ್ನು ಶುರು ಮಾಡಿದ್ದ. ಅಮ್ಮ ಎಂದು ನರಳುತ್ತಾ ಬಂದವನು, ಯಾಕೋ ನನ್ನ ಹೊಟ್ಟೆ ಸರಿಯಿಲ್ಲ ಅತ್ತೆ, 3-4 ಬಾರಿ ಬಾತ್ರೂಮ್ಗೆ ಹೋಗಿ ಬಂದೆ, ಇನ್ನೂ ತುಂಬ ನೋಯ್ತಿದೆ ಎಂದವನ ಕಂಡು ಇಬ್ಬರು ಗಾಬರಿಯಾಗಿದ್ದರು. ಅದೇ ಸಮಯಕ್ಕೆ ಮತ್ತೆ ಬಾತ್ರೂಮ್ಗೆ ಹೋಗುವ ನಾಟಕವಾಡಿ ಬಾತ್ರೂಮ್ ಒಳಗೆ ಸೇರಿದ ರಕ್ಷಿತ್. ಅದನ್ನು ಕಂಡ ಅನುಪಮ ಅವರು, ಹಿರಿಯ ಅಳಿಯಂದಿರೆ, ನಾನು ಕಷಾಯ ಮಾಡಿಕೊಂಡು ಬರುತ್ತೇನೆ, ಅದನ್ನು ಕುಡಿದರೆ ಎಲ್ಲ ಸರಿಯಾಗುತ್ತೆ ಎಂದು ಕೂಗಿ ಹೇಳಿದವರು ಅವನು ಕಷಾಯ ಬೇಡ ಎಂದು ಹೇಳುವ ಮುನ್ನವೇ ಅಲ್ಲಿಂದ ಹೊರಟು ಹೋಗಿದ್ದರು. ಹೋಗುವ ಮುನ್ನ ಮಗಳಿಗೆ ಅರ್ಜುನ್ ಬಂದಿರೋ ವಿಷಯ ತಿಳಿಸಿ, ನನ್ನ ರೂಮ್ನಲ್ಲಿಯೇ ರೆಡಿಯಾಗು, ಆಗಲೇ ಲೇಟಾಗಿದೆ, ಅಳಿಯಂದಿರನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿಯೇ ಹೋಗಿದ್ದರು. ಹಾಗಾಗಿ ರಕ್ಷಿತ್ ಆಚೆ ಬರುವ ವೇಳೆಗೆ ಇಬ್ಬರು ಇರಲಿಲ್ಲ. ಭವಿಷ್ಯ ನನಗೆ ಕಷಾಯ ಮಾಡಲು ಇಬ್ಬರು ಹೋಗಿರಬೇಕು ಎಂದುಕೊಂಡ ಸುಮ್ಮನೆ ಫೋನ್ ನೋಡುತ್ತಾ ಕುಳಿತಿದ್ದ. ಸ್ವಲ್ಪ ಸಮಯದ ನಂತರ ಕಷಾಯ ತೆಗೆದುಕೊಂಡು ಬಂದ ಅನುಪಮ ಅವರು ಅವನು ಕಷಾಯ ಕುಡಿಯುವವರೆಗೂ ಬಿಟ್ಟಿರಲಿಲ್ಲ. ಅದನ್ನು ಕುಡಿದವನಿಗೆ ವಾಕರಿಕೆ ಬಂದು ಹೊಟ್ಟೆಯಲ್ಲಿರುವುದೆಲ್ಲ ಆಚೆ ಬಂದಿತ್ತು. ಹೇಗೋ ಸ್ವಲ್ಪ ಸಮಯದ ನಂತರ ಚೇತರಿಸಿಕೊಂಡವನು ರಕ್ಷಾಳ ಬಗ್ಗೆ ವಿಚಾರಿಸಿದ. ಆಗಲೇ ಅವನಿಗೂ ತಿಳಿದಿದ್ದು ಅವಳು ಅರ್ಜುನ್ ಜೊತೆಗೆ ಹೋಗಿ ಅದಾಗಲೇ 5 ನಿಮಿಷ ಆಗಿದೆ ಎಂದು. ನಿಮ್ಮ ಆರೋಗ್ಯದ ಬಗ್ಗೆ ರಕ್ಷು ತುಂಬ ತಲೆಕೆಡಿಸಿಕೊಂಡಿದ್ದಳು. ನಾನೇ ಅವಳಿಗೆ ಸಮಾಧಾನ ಮಾಡಿ ಕಳುಹಿಸಿಕೊಟ್ಟೆ ಎಂದು ಅನುಪಮ ಅವರು ಹೇಳಿದಾಗ ಅವರನ್ನು ಕೊಂದೇ ಬಿಡುವಷ್ಟು ಕೋಪ ಬಂದಿತ್ತು ಅವನಿಗೆ. ಆದರೆ ಹೇಗೋ ಸಂಭಾಳಿಸಿದವನು, ಮತ್ತೆ ನಾನು ಸ್ವಲ್ಪ ಹೊತ್ತು ಮಲಗುತ್ತೇನೆ, ನಾನು ಹೇಳುವವರೆಗೂ ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ ಎಂದವ ಅವರನ್ನು ಹೊರ ಕಳುಹಿಸಿ ಬಾಗಿಲು ಹಾಕಿಕೊಂಡಿದ್ದ. ಅವನ ವರ್ತನೆ ಅನುಪಮ ಅವರಿಗೆ ವಿಚಿತ್ರವೆನಿಸಿದರೂ ಬಹುಶಃ ಹುಷಾರಿಲ್ಲದೆ ಇರುವುದಕ್ಕೆ ಹೀಗೆ ಆಡುತ್ತಿರಬೇಕು ಎಂದುಕೊಂಡವರು ಸುಮ್ಮನಾಗಿದ್ದರು. ಇತ್ತ ರೂಮ್ ಒಳಗೆ ಸೇರಿದ ರಕ್ಷಿತ್ ಯಾರಿಗೋ ಕಾಲ್ ಮಾಡಿ ಆರ್ಯನ ಕತೆ ಮುಗಿಸಲು ಸೂಚನೆ ಕೊಟ್ಟಿದ್ದ. ರಿಜಿಸ್ಟ್ರೇಷನ್ ಆಫೀಸ್ಗೆ ಬಂದು ಎಷ್ಟು ಸಮಯ ಕಳೆದರೂ ಆರ್ಯ ಬರದೇ ಇದ್ದಾಗ ಆತಂಕದಿಂದಲೇ ಇಬ್ಬರಿಗೂ ಫೋನ್ ಮಾಡಿದ್ದಳು ರಕ್ಷಾ. ಆರ್ಯನ ಫೋನ್ ಸ್ವಿಚ್ ಆಫ್ ಎಂದು ಬಂದರೆ ಆರಾಧ್ಯಳ ಫೋನ್ನಿಂದ ಬೇರೆ ಯಾರೋ ಮಾತನಾಡಿದರು. ಅತ್ತ ಕಡೆಯಿಂದ ಅವರು ಹೇಳಿದ ವಿಷಯ ಕೇಳಿ ಆತಂಕಗೊಂಡ ರಕ್ಷಾ ಹಾಗೂ ಅರ್ಜುನ್ ಆಸ್ಪತ್ರೆ ಕಡೆಗೆ ಪಯಣ ಬೆಳೆಸಿದ್ದರೆ ಇಲ್ಲಿ ತನ್ನ ಕೆಲಸವಾಯಿತೆಂದು ಸಂತೋಷದಲ್ಲಿ ಬೀಗುತ್ತಿದ್ದ ರಕ್ಷಿತ್. ಆದರೆ ಆ ಸಂತೋಷ ಬಹಳ ಕಾಲ ಉಳಿಯಲಿಲ್ಲ. ಅಂದು ಸಂಜೆಯೇ ಆರ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎಂಬ ಸುದ್ದಿಯನ್ನು ಅವನ ಕಡೆಯವರಿಂದಲೇ ತಿಳಿದವನು, ನೋಡ್ರೋ ಅದೇನು ಮಾಡ್ತಿರೋ ಮಾಡಿ, ಒಟ್ಟಿನಲ್ಲಿ ನಾಳೆ ಬೆಳಗ್ಗೆ ಒಳಗೆ ಆರ್ಯ ಸಾವಿನ ಸುದ್ದಿ ನನ್ನ ಕಿವಿಗೆ ತಲುಪಬೇಕು, ಯಾವುದೇ ಕಾರಣಕ್ಕೂ ಈ ಬಾರಿ ಮಿಸ್ ಆಗಬಾರ್ದು ಎಂದು ಹೇಳುತ್ತಿದ್ದರೆ ಇದನ್ನೆಲ್ಲನೂ ಬಾಗಿಲಲ್ಲಿ ನಿಂತು ಕೇಳಿಸಿಕೊಂಡ ಆ ವ್ಯಕ್ತಿಗೆ ದೊಡ್ಡ ಆಘಾತವೇ ಆಗಿತ್ತು. ಅವರು ಆಸ್ಪತ್ರೆ ತಲುಪುವ ವೇಳೆಗೆ ಆರಾಧ್ಯಗೆ ಪ್ರಜ್ಞೆ ಬಂದಿತ್ತು. ಕಣ್ಣು ಬಿಟ್ಟು ಸುತ್ತಲೂ ನೋಡಿದವಳಿಗೆ ಅದು ಆಸ್ಪತ್ರೆ ಎಂದು ತಿಳಿಯಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಹಿಂದೆ ಸ್ವಲ್ಪ ಸಮಯದ ಹಿಂದೆ ನಡೆದ ಘಟನೆಗಳೆಲ್ಲ ನೆನಪಿಗೆ ಬಂದಿದ್ದವು. ರಾಕೇಶ್ನನ್ನು ನೋಡಿಕೊಂಡು ಬಂದ ಆರಾಧ್ಯ
ಆಸ್ಪತ್ರೆಯಲ್ಲಿ ಒಂದು ರೂಮ್ ಪಡೆದು ತನ್ನ ವೇಷವನ್ನು ಬದಲಿಸಿಕೊಳ್ಳಲು ಹೋಗಿದ್ದಳು. ಅಲ್ಲಿಂದ ವಾಪಸ್ ಬರುವಷ್ಟರಲ್ಲಿ ಅವಳಿಗೂ ತುಂಬ ಸುಸ್ತಾಗಿತ್ತು. ಯಾಕೋ ತುಂಬ ತಲೆನೋವು ಆರ್ಯ. ನನಗೆ ಬರೋಕ್ಕಾಗಲ್ಲ ಅನಿಸುತ್ತೆ. ನಾನು ಇಲ್ಲೇ ರೆಸ್ಟ್ ಮಾಡ್ತೀನಿ, ನೀವು ಹೋಗಿ ಬನ್ನಿ ಎಂದಿದ್ದಳು. ಆದರೆ ಆರ್ಯ ಸುತಾರಾಮ್ ಒಪ್ಪಲಿಲ್ಲ. ಹೆಂಡತಿಯನ್ನು ಈ ಸ್ಥಿತಿಯಲ್ಲೂ ಬಿಟ್ಟು ಹೋಗಲು ಅವನಿಗೆ ಮನಸ್ಸಿರಲಿಲ್ಲ. ಸರಿ, ಹಾಗಾದರೆ ರಿಜಿಸ್ಟ್ರೇಷನ್ ಇನ್ನೊಂದು ದಿನ ಮಾಡಿಸಿದರಾಯಿತು ಬಿಡು. ನಿನ್ನನ್ನು ಈಗ ಬಿಟ್ಟು ಹೋಗೋಕೆ ನನಗೆ ಮನಸ್ಸಿಲ್ಲ ಎಂದಿದ್ದ. ಅವನು ಫೋನ್ ತೆಗೆದು ಮಾತನಾಡುವ ಮುನ್ನವೇ ಅವನನ್ನು ತಡೆದವಳು ಆರ್ಯ. ನನ್ನಿಂದ ರಿಜಿಸ್ಟ್ರೇಷನ್ ಮುಂದೆ ಹೋಗುವುದು ಬೇಡ, ಸ್ವಲ್ಪ ಹೊತ್ತು ಬಿಟ್ಟು ಹೊರಡೋಣ. ಆದರೆ ನಾನು ಬ್ಯಾಕ್ ಸೀಟ್ನಲ್ಲಿ ಮಲಗುತ್ತೇನೆ ಎಂದಾಗ ಅವನ ಮನಸ್ಸು ಒಪ್ಪದಿದ್ದರೂ ಆ ಸೈಟು ಎಷ್ಟು ಸಾಧ್ಯವಾದರೆ ಅಷ್ಟು ಬೇಗ ನನ್ನ ಹೆಸರಿಗೆ ಆಗಬೇಕು ಎಂದುಕೊಂಡು ಒಪ್ಪಿಗೆ ಕೊಟ್ಟಿದ್ದ. ಸ್ವಲ್ಪ ಸಮಯದ ನಂತರ ಇಬ್ಬರು ಅಲ್ಲಿಂದ ಹೊರಟಿದ್ದರು. ಆರ್ಯ ಕೂಡ ನಿಧಾನವಾಗಿ ಡ್ರೈವ್ ಮಾಡಿಕೊಂಡು ಹೊರಟಿದ್ದ. ಆರಾಧ್ಯಗೆ ತೊಂದರೆಯಾಗಬಾರದೆಂದು. ಪಯಣ ಸರಾಗವಾಗಿಯೇ ಸಾಗುತ್ತಿತ್ತು. ಹಿಂದೆ ಮುಂದೆ ಸೆಕ್ಯೂರಿಟಿಯವರು ಕೂಡ ಇದ್ದರು. ದಾರಿ ಮಧ್ಯದಲ್ಲಿ ಅವರ ಮುಂದಿರುವ ಸೆಕ್ಯೂರಿಟಿ ಮುಂದೆ ಹೋಗುತ್ತಿದ್ದಂತೆ ಯಾರೋ ಅಜ್ಜ ಇದ್ದಕ್ಕಿದ್ದಂತೆ ರಸ್ತೆಗಿಳಿದು ಇವರ ಕಾರಿಗೆ ಅಡ್ಡವಾಗಿ ಬಂದಾಗ ಅವರನ್ನು ಕಾಪಾಡಲು ಬ್ರೇಕ್ ಒತ್ತಿದಾಗಲೇ ಆರ್ಯನಿಗೆ ಅರಿವಾಗಿದ್ದು ಬ್ರೇಕ್ ಫೇಲ್ ಆಗಿದೆ ಎಂದು. ತಕ್ಷಣವೇ ಕಾರನ್ನು ತನ್ನ ಎಡಕ್ಕೆ ತಿರುಗಿಸಿ ಸ್ವಲ್ಪ ಮುಂದೆ ಹೋಗುತ್ತಿದ್ದಂತೆ ಇದ್ದಕ್ಕಿದ್ದ ಹಾಗೆ ಅವರ ಕಾರಿನ ಟೈರ್ ಬ್ಲಾಸ್ಟ್ ಆಗಿತ್ತು. ಕಂಟ್ರೋಲ್ ತಪ್ಪಿದ ಗಾಡಿ ಮುಂದೆ ಬರುತ್ತಿದ್ದ ಯಮಗಾತ್ರದ ಲಾರಿ ಒಂದಕ್ಕೆ ಡಿಕ್ಕಿ ಹೊಡೆದಿತ್ತು. ಆರಾಧ್ಯ ಹಿಂದೆ ಇದ್ದಿದ್ದರಿಂದ ಅವಳ ಕಾಲಿಗೆ ಮಾತ್ರ ಫ್ರ್ಯಾಕ್ಚರ್ ಆಗಿತ್ತು. ಆದರೆ ಆರ್ಯನಿಗೆ ಕಾಲಿನ ಜೊತೆಗೆ ತಲೆಗೂ ಬಲವಾಗಿ ಹೊಡೆತ ಬಿದ್ದಿತ್ತು. ತನ್ನ ನೆನಪಿನಿಂದ ಆಚೆ ಬಂದ ಆರಾಧ್ಯ ಸುತ್ತಮುತ್ತಲು ಕಣ್ಣಾಡಿಸಿದ್ದಳು. ಆರ್ಯ ಎಲ್ಲಿಯೂ ಕಾಣದಾದಾಗ ಅಲ್ಲಿಂದ ಏಳಲು ಹೋದವಳಿಗೆ ಕಾಲು ಫ್ರ್ಯಾಕ್ಚರ್ ಆಗಿರುವುದು ಅರಿವಿಗೆ ಬಂದಿತ್ತು. ಆದರೂ ಅದನ್ನು ಲೆಕ್ಕಿಸದೆ ಬೆಡ್ನಿಂದ ಇಳಿದವಳು ಮುಂದೆ ಹೆಜ್ಜೆ ಇಡಲಾಗದೆ ತಲೆ ಸುತ್ತು ಬಿದ್ದು ಬೀಳುವವಳನ್ನು ಅರ್ಜುನ್ ಹಿಡಿದಿದ್ದ. ಅವಳನ್ನು ಬೆಡ್ ಮೇಲೆ ಕೂರಿಸಿ ನೀರು ಕೊಟ್ಟವನು, ನಿನಗೇನಾದರೂ ತಲೆ ಕೆಟ್ಟಿದೆಯಾ? ಕಾಲು ಫ್ರ್ಯಾಕ್ಚರ್ ಆಗಿದ್ದರೂ ಹಾಗೆ ನಡೆಯೋಕೆ ಹೋಗಿದೆಯಲ್ಲ ಎಂದು ಪ್ರೀತಿಯಿಂದ ಗದರಿದ್ದ. ಅವನ ಮಾತಿಗೆ ಕಣ್ತುಂಬಿಕೊಂಡವಳು, ಅಚ್ಚು, ನಾನು ಆರ್ಯನ ನೋಡಬೇಕು. ಅವರು ಎಲ್ಲಿದ್ದಾರೆ? ಅವರಿಗೆ ಏನೂ ಆಗಿಲ್ಲ ತಾನೆ ಎಂದು ಭಯದಿಂದಲೇ ಕೇಳಿದಳು. ಆರ್ಯ ಹುಷಾರಾಗಿದ್ದಾನೆ, ನೀನು ಆರಾಮಾಗಿ ರೆಸ್ಟ್ ಮಾಡು ಎಂದು ಹೇಳಿದವನ ಕೈ ತೆಗೆದುಕೊಂಡು ತನ್ನ ತಲೆಯ ಮೇಲಿಟ್ಟುಕೊಂಡವಳು, ಈಗ ಹೇಳು, ನನಗೆ ಗೊತ್ತು ನೀನು ಹೇಳಿದ್ದು ಸುಳ್ಳು ಅಂತ. ಆರ್ಯ ಹುಷಾರಾಗಿದ್ದರೆ ಇಷ್ಟು ಹೊತ್ತಿಗೆ ನನ್ನ ಪಕ್ಕ ಇರುತ್ತಿದ್ದರು. ಅವರು ಬಂದಿಲ್ಲ ಎಂದರೆ ಏನೋ ಆಗಿದೆ, ಸತ್ಯ ಹೇಳು ಎಂದಿದ್ದಳು. ಅವನು ನಿಡಿದಾದ ಉಸಿರನ್ನು ಬಿಟ್ಟು, ಆರ್ಯನಿಗೆ ತಲೆಗೆ ಏಟು ಬಿದ್ದಿದೆ. ಈಗ ತಾನೇ ಆಪರೇಷನ್ ಮುಗಿಯಿತು. ಸದ್ಯಕ್ಕೆ ICUಗೆ ಶಿಫ್ಟ್ ಮಾಡಿದ್ದಾರೆ. ಅವನಿಗೆ ಪ್ರಜ್ಞೆ ಬಂದ ಮೇಲೆ ಅವನ ಹೆಲ್ತ್ ಕಂಡೀಷನ್ ಬಗ್ಗೆ ಹೇಳುತ್ತೇವೆ ಅಂತ ಹೇಳಿದ್ದಾರೆ ಎಂದಾಗ ಅದಾಗಲೇ ತುಂಬಿದ್ದ ಅವಳ ಕಣ್ಣುಗಳಿಂದ ನೀರು ಜಾರುತ್ತಿತ್ತು. ರಕ್ಷಾ ಕೂಡ ಅವಳೊಂದಿಗೆ ಅಳೋಕೆ ಶುರು ಮಾಡಿದ್ದಳು. ಇಬ್ಬರನ್ನು ಸಮಾಧಾನ ಮಾಡುವಷ್ಟರಲ್ಲಿ ಅರ್ಜುನ್ಗೆ ಸಾಕಾಗಿ ಹೋಗಿತ್ತು. ಸ್ವಲ್ಪ ಸಮಯದ ನಂತರ ಚೇತರಿಸಿಕೊಂಡ ಆರಾಧ್ಯ, ಅಚ್ಚು, ನಾನೀಗಲೇ ಆರ್ಯನ ನೋಡಬೇಕು, ಪ್ಲೀಸ್ ಕರೆದುಕೊಂಡು ಹೋಗು ಎಂದಿದ್ದಳು. ಕೊನೆಗೆ ಡಾಕ್ಟರ್ನ ಅನುಮತಿ ಪಡೆದು ಅವಳನ್ನು ವೀಲ್ ಚೇರ್ನಲ್ಲಿ ಕುಳ್ಳಿರಿಸಿಕೊಂಡು ಆರ್ಯ ಇದ್ದ ICUಗೆ ಕರೆದುಕೊಂಡು ಬಂದಿದ್ದ ಅರ್ಜುನ್. ಆರ್ಯನನ್ನು ಕಂಡ ಕೂಡಲೇ ಅವಳ ಕಣ್ಣಿಂದ ನೀರು ಜಾರಿತು. ಅವನ ಕೈ ಹಿಡಿದು, ಆರ್ಯ, ಬೇಗ ಹುಷಾರಾಗಿ ಪ್ಲೀಸ್, ನಿಮಗಾಗಿ ನಾನು ಕಾಯ್ತಾ ಇರ್ತೀನಿ ಎಂದವಳ ಮಾತಿಗೆ ಅವನಿಗೆ ಎಚ್ಚರವಾಗದಿದ್ದರೂ ಅವನ ಕಣ್ಣಿಂದ ನೀರು ಜಿನುಗಿತ್ತು. ಅದನ್ನು ನೋಡಿ ಎಷ್ಟು ಸಮಾಧಾನವಾಗಿತ್ತು ಅವಳಿಗೆ ಅವಳ ಆರ್ಯ ಅವಳ ಮಾತಿಗೆ ಸ್ಪಂದಿಸಿದ್ದಕ್ಕೆ. ಅಷ್ಟು ಹೊತ್ತಿಗಾಗಲೇ ವಿಷಯ ತಿಳಿದ ನಂದನ್ ಹಾಗೂ ಅನುಪಮ ಅವರು ಕೂಡ ಬಂದಿದ್ದರು. ಅನುಪಮ ಅವರು ಬರುವಾಗ ರಕ್ಷಿತ್ನನ್ನು ನೋಡಲು ರೂಮ್ಗೆ ಹೋದರೆ ಅವನು ಮಾತ್ರ ಎಲ್ಲ ತಾನಂದುಕೊಂಡಂತೆ ಆಗುತ್ತಿದೆ ಎಂದುಕೊಂಡವನು ಆರಾಮಾಗಿ ಮಲಗಿಬಿಟ್ಟಿದ್ದ. ಅವನಿಗೆ ಹುಷಾರಿಲ್ಲ ಎಂದುಕೊಂಡವರು ಅವನನ್ನು ಬಿಟ್ಟು ಒಬ್ಬರೇ ಆಸ್ಪತ್ರೆಗೆ ಬಂದಿದ್ದರು. ಎಲ್ಲರಿಗೂ ಆರ್ಯನ ಪರಿಸ್ಥಿತಿ ತಿಳಿದು ದುಃಖ ಉಮ್ಮಳಿಸಿ ಬಂದಿತ್ತು. ಸಂಜೆಯ ವೇಳೆಗೆ ಆರ್ಯ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡತೊಡಗಿದ್ದ. ಪ್ರಾಣಕ್ಕೇನು ಅಪಾಯವಿಲ್ಲದಿದ್ದರೂ ಅವನಿಗೆ ಪ್ರಜ್ಞೆ ಬರುವವರೆಗೂ ಏನೂ ಹೇಳಲಾಗುವುದಿಲ್ಲ. 24 ಗಂಟೆಯೊಳಗೆ ಪ್ರಜ್ಞೆ ಬರದಿದ್ದರೆ ಅವರು ಕೋಮಾಗೆ ಹೋಗುವ ಸಾಧ್ಯತೆ ಇದೆ ಎಂದು ಹೇಳಿದರು ಡಾಕ್ಟರ್. ಮಗ ಸ್ವಲ್ಪವಾದರೂ ಚೇತರಿಸಿಕೊಂಡಿರುವ ವಿಷಯ ಕೇಳಿ ಅದರಲ್ಲಿ ಸಮಾಧಾನ ಪಟ್ಟುಕೊಂಡಿದ್ದರು ಅನುಪಮ ಹಾಗೂ ನಂದನ್. ಈಗಲೇ ಅನುಪಮ ರಕ್ಷಾಳಿಗೆ, ನೀನಿನ್ನು ಮನೆಗೆ ಹೊರಡು ಮಗಳೇ, ಬಸುರಿ ಹೆಣ್ಣು ಹೆಚ್ಚು ಹೊತ್ತು ಇಲ್ಲಿ ಇರುವುದು ಸರಿಯಲ್ಲ ಎಂದವರು ಅರ್ಜುನ್ಗೆ
ಅವಳನ್ನು ಮನೆಗೆ ಡ್ರಾಪ್ ಮಾಡಲು ಹೇಳಿ ಅವರು ಆರಾಧ್ಯಳ ವಾರ್ಡಿಗೆ ನಡೆದಿದ್ದರು. ಅರ್ಜುನ್ ರಕ್ಷಾಳನ್ನು ಮನೆಗೆ ಬಿಟ್ಟು ಹಿಂತಿರುಗಿ ಹೊರಟವನು ಯಾವುದು ಕರೆ ಬಂದಿತ್ತೆಂದು ಅಲ್ಲಿಯೇ ಮಾತನಾಡುತ್ತಾ ನಿಂತ. ರಕ್ಷಾ ಅದಾಗಲೇ ಒಳಗೆ ಹೋಗಿದ್ದಳು. ಬೆಳಗ್ಗೆಯಿಂದ ಹುಷಾರಿಲ್ಲದ ಗಂಡನನ್ನು ಮಾತನಾಡಿಸಲಾಗಿರಲಿಲ್ಲ ಅವಳಿಗೆ. ಹಾಗಾಗಿಯೇ ತನ್ನ ಗಂಡನನ್ನು ಮಾತನಾಡಿಸಲು ಆತುರವಾಗಿ ಹೊಳಬಂದಿದ್ದಳು. ಆದರೆ ಅವಳು ರೂಮ್ ಬಳಿಗೆ ಹೋದಾಗ ರಕ್ಷಿತ್ ಮಾತುಗಳನ್ನು ಕೇಳಿ ಕಲ್ಲಂತೆ ನಿಂತು ಬಿಟ್ಟಳು. ರಕ್ಷಿತ್ ಆರ್ಯನನ್ನು ಮುಗಿಸಲು ಫೋನ್ನಲ್ಲಿಯೇ ಯಾರಿಗೋ ಸೂಚನೆ ಕೊಡುತ್ತಿದ್ದ. ಅವನು ಆ ಕಡೆ ತಿರುಗಿ ನಿಂತಿದ್ದರಿಂದ ಅವನಿಗೆ ರಕ್ಷಾ ಬಂದಿದ್ದು ಗೊತ್ತಾಗಿರಲಿಲ್ಲ. ಆದರೆ ಯಾರು ತನ್ನ ಹಿಂದೆ ನಿಂತಂತೆ ಅನಿಸಿದರೂ ನೋಡಿದ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ರಕ್ಷಾ ಕೆಲವೇ ಕ್ಷಣಗಳ ಅಂತರದಲ್ಲಿ ಅಲ್ಲಿಂದ ಪಕ್ಕಕ್ಕೆ ಸರಿದಿದ್ದಳು. ಹಾಗೆ ಪಕ್ಕಕ್ಕೆ ಬಂದವಳು ಮೊದಲು ಮಾಡಿದ ಕೆಲಸವೇ ತನ್ನ ತಂದೆಗೆ ಕಾಲ್ ಮಾಡಿದ್ದು. ಅವರಿಗೆ ಕಾಲ್ ಮಾಡಿ, ಡ್ಯಾಡಿ, ಆರ್ಯ ಜೀವಕ್ಕೆ ಅಪಾಯವಿದೆ, ಆದಷ್ಟು ಬೇಗ ಸೆಕ್ಯೂರಿಟಿ ಟೈಟ್ ಮಾಡಲು ಹೇಳಿ, ಹಾಗೂ ಆದಷ್ಟು ನೀವು ಅವನ ಜೊತೆಗೆ ಇರಿ. ನಾನೀಗಲೇ ಆಸ್ಪತ್ರೆಗೆ ಬರುತ್ತಿದ್ದೇನೆ. ಅಲ್ಲಿಗೆ ಬಂದ ನಂತರ ಎಲ್ಲವನ್ನೂ ಹೇಳುತ್ತೇನೆ ಎಂದು ಹೇಳಿ ಕಾಲ್ ಕಟ್ ಮಾಡಿದವರು ತಿರುಗಿದರೆ ಅಲ್ಲಿ ರಕ್ಷಿತ್ ನಿಂತಿದ್ದ. ಒಂದು ಕ್ಷಣ ಭಯವಾದರೂ ಅವನ ಮೇಲೆ ಕೋಪ ಉಕ್ಕಿ ಬರುತ್ತಿತ್ತು ಅವಳಿಗೆ. ಆದರೆ ನಾನೊಬ್ಬಳೇ ಅವನನ್ನು ಎದುರಿಸಲು ಸಾಧ್ಯವಿಲ್ಲ ಎಂದು ತಿಳಿದಿದ್ದವಳು ಮೊದಲು ಅಲ್ಲಿಂದ ತಪ್ಪಿಸಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದಳು. ಆದರೆ ಅವಳನ್ನು ತಡೆದ ರಕ್ಷಿತ್, ಅರರೆ, ಎಲ್ಲಿಗೆ ಹೋಗ್ತಾ ಇದೆಯಾ ನನ್ನ ಮುದ್ದಿನ ಅರಗಿಣಿ? ನಿನಗೆ ನನ್ನ ವಿಷಯ ಗೊತ್ತಾಗಿದೆ ಎಂದ ಮೇಲೆ ನಿನಗೊಂದು ಗತಿ ಕಾಣಿಸದೆ ಹಾಗೆ ಬಿಡೋಕೆ ಸಾಧ್ಯನಾ ಎಂದವನ ಮಾತು ಕೇಳಿ ಭಯವಾದರೂ ಅದನ್ನು ತೋರಿಸಿಕೊಳ್ಳದೆ ಇದ್ದಕ್ಕಿದ್ದಂತೆ ಅವನನ್ನು ದೂರಕ್ಕೆ ತಳ್ಳಿ ಅಲ್ಲಿಂದ ಓಡಿದಳು. ಅವಳು ತಳ್ಳಿದ ರಭಸಕ್ಕೆ ಕೆಳಗೆ ಬಿದ್ದ ರಕ್ಷಿತ್ ಮೇಲೆ ಏಳುವ ವೇಳೆಗೆ ಅವಳಾಗಲೇ ಹಾಲ್ಗೆ ತಲುಪಿದ್ದಳು. ಅವಳ ಹಿಂದೆ ಬಂದವನು ಅವಳು ಹಾಲ್ನಲ್ಲಿದ್ದ ಕಾರ್ಪೆಟ್ ಮೇಲೆ ಓಡುತ್ತಿರುವುದನ್ನು ನೋಡಿದವನು ಆ ಕಾರ್ಪೆಟ್ ಎಳೆದು ಬಿಟ್ಟಿದ್ದ. ಅವನು ಕಾರ್ಪೆಟ್ ಎಳೆದ ರಭಸಕ್ಕೆ ಬ್ಯಾಲೆನ್ಸ್ ತಪ್ಪಿ ಬಿದ್ದ ರಕ್ಷಾ ಅಮ್ಮ ಎಂದು ಜೋರಾಗಿ ಕೂಗಿಕೊಂಡಿದ್ದಳು. ಅವಳ ಹೊಟ್ಟೆಗೆ ಪೆಟ್ಟು ಬಿದ್ದಿದ್ದಲ್ಲದೆ ಹಾಲ್ ಮಧ್ಯೆ ಇದ್ದ ಗಾಜಿನ ಟೇಬಲ್ ಹಣೆಗೆ ತಗುಲಿ ವಿಪರೀತ ರಕ್ತಸ್ರಾವವಾಗತೊಡಗಿತ್ತು. ಕೂಗು ಕೇಳಿ ಇನ್ನೂ ಫೋನ್ನಲ್ಲಿ ಮಾತನಾಡುತ್ತಾ ನಿಂತಿದ್ದ ಅರ್ಜುನ್ ತಕ್ಷಣವೇ ಮನೆಯೊಳಗೆ ಓಡಿದ. ಅವನು ಬರುವುದನ್ನು ನೋಡಿದ ರಕ್ಷಿತ್ ತಾನು ಸಹ ಈಗಲೇ ಹಾಲ್ಗೆ ಬಂದಂತೆ ನಾಟಕವಾಡಿ ರಕ್ಷಾಳನ್ನು ಕಂಡು ಕಣ್ಣೀರು ಸುರಿಸುವ ನಾಟಕವಾಡಿದ. ರಕ್ಷಾ ಅದಾಗಲೇ ಹರೆಬರೆ ಪ್ರಜ್ಞೆಯಲ್ಲಿದ್ದಳು. ರಕ್ಷಿತ್ ಮಾಡುತ್ತಿರುವುದು ನಾಟಕ ಎಂದು ತಿಳಿದಿದ್ದರೂ ಅದನ್ನು ಹೇಳಲು ತ್ರಾಣವಿರಲಿಲ್ಲ ಅವಳಲ್ಲಿ. ಅವಳ ಬಳಿಗೆ ಬಂದ ಅರ್ಜುನ್ ಅವಸರದಲ್ಲಿಯೇ ರಕ್ಷಿತ್ನ ಸಹಾಯ ಪಡೆದು ಅವಳಲ್ಲಿ ಕಾರಿನಲ್ಲಿ ಮಲಗಿಸಿಕೊಂಡು ಆಸ್ಪತ್ರೆಯ ಕಡೆಗೆ ಹೊರಟಿದ್ದ. ಅವನು ಆಸ್ಪತ್ರೆಗೆ ಹೊರಟಿರುವುದು ಕಂಡು ರಕ್ಷಿತ್ಗೆ ಸ್ವಲ್ಪ ದಿಗಿಲಾದರೂ ಆಸ್ಪತ್ರೆ ಸೇರುವ ಅಷ್ಟರಲ್ಲಿ ಅವಳಿಗೆ ಪ್ರಜ್ಞೆ ಇಲ್ಲದಂತೆ ಆಗುತ್ತದೆ, ಮುಂದಿನದು ಆಮೇಲೆ ನೋಡಿಕೊಂಡರಾಯಿತು ಎಂದು ಅವನೇ ಸಮಾಧಾನ ಮಾಡಿಕೊಂಡಿದ್ದ. ದಾರಿ ಮಧ್ಯದಲ್ಲಿ ಇದೆಲ್ಲ ಹೇಗಾಯಿತೆಂದು ಕೇಳಿದ ಅರ್ಜುನ್ಗೆ, ಅದು ನನಗೂ ಗೊತ್ತಿಲ್ಲ, ನನಗೆ ಹುಷಾರಿಲ್ಲ ಅಂತ ರೂಮ್ನಲ್ಲಿ ಮಲಗಿದ್ದೆ. ರಕ್ಷಾ ಕಿರುಚಿದ ಶಬ್ದಕ್ಕೆ ಎಚ್ಚರವಾಗಿ ಹಾಲ್ಗೆ ಓಡಿ ಬಂದೆ. ಆಮೇಲೆ ಏನಾಯಿತು ಎಂದು ನಿಮಗೆ ಗೊತ್ತಲ್ಲ ಎಂದು ಹೇಳಿ ಬಚಾವಾಗಿದ್ದ. ಆದರೆ ಅರ್ಜುನ್ಗೆ ಮಾತ್ರ ಎಲ್ಲೋ ಏನೋ ಸರಿಯಿಲ್ಲ ಎಂಬ ಅನುಮಾನ ಮನದಲ್ಲಿ ಸುಳಿದಿತ್ತು. ಇರಲಿ, ಮೊದಲು ರಕ್ಷಾ ಅವರು ಹುಷಾರಾಗಲಿ, ನಂತರ ಅವರೊಂದಿಗೆ ಮಾತನಾಡಿದರೆ ಸತ್ಯ ಏನೆಂದು ತಿಳಿಯುತ್ತೆ ಎಂದು ಮನದಲ್ಲೇ ಅಂದುಕೊಂಡಿದ್ದ. ಅರ್ಜುನ್ ಮನೆಯಿಂದ ಹೊರಡುವ ಮೊದಲೇ ಆಸ್ಪತ್ರೆಗೆ ಕಾಲ್ ಮಾಡಿ ತಿಳಿಸಿದ್ದರಿಂದ ಅವರು ಹೋಗುವ ವೇಳೆಗೆ ಅವಳ ಟ್ರೀಟ್ಮೆಂಟ್ಗೆ ಎಲ್ಲ ವ್ಯವಸ್ಥೆಯಾಗಿತ್ತು. ಅವರು ಆಸ್ಪತ್ರೆ ತಲುಪಿದ ಕೂಡಲೇ ಅವಳನ್ನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯಲಾಗಿತ್ತು. ಹೊಟ್ಟೆಗೆ ಬಲವಾದ ಏಟು ಬಿದ್ದಿದ್ದರಿಂದ ಆಪರೇಷನ್ ಮಾಡಿ ಮಗುವನ್ನು ತೆಗೆಯಲಾಗಿತ್ತು. ಹೊಟ್ಟೆಗೆ ಏಟು ಬಿದ್ದಿದ್ದರೂ ಮಗು ಆರೋಗ್ಯವಾಗಿಯೇ ಇತ್ತು. ಜೊತೆಗೆ ಅವಳ ತಲೆಗೆ ಕೂಡ ಸ್ಟಿಚಸ್ ಬಿದ್ದಿತ್ತು. ಅವಳಿಗೆ ಏಟು ಬಿದ್ದ ಸಮಯದಲ್ಲಿ BP ಜಾಸ್ತಿ ಇದ್ದಿದ್ದರಿಂದ ತಲೆಗೆ ಬಿದ್ದ ಏಟಿನಿಂದ ಅತಿಯಾದ ರಕ್ತಸ್ರಾವವಾಗಿತ್ತು. ಸದ್ಯಕ್ಕೆ ಪ್ರಾಣಾಪಾಯವೇನೂ ಇಲ್ಲದಿದ್ದರೂ ಅವಳಿಗೆ ಪ್ರಜ್ಞೆ ಬಂದಿರಲಿಲ್ಲ. ಪರಿಸ್ಥಿತಿ ಹೀಗೆ ಮುಂದುವರಿದರೆ ಅವಳು ಕೋಮಾಗೆ ಹೋಗುವ ಎಲ್ಲ ಸಾಧ್ಯತೆಗಳು ಇತ್ತು. ಮಗು ಸುರಕ್ಷಿತವಾಗಿ ಹುಟ್ಟಿದ್ದು ಖುಷಿ ತಂದರೂ ರಕ್ಷಾನ ಪರಿಸ್ಥಿತಿ ಎಲ್ಲರನ್ನೂ ಚಿಂತೆಗೀಡು ಮಾಡಿತು. ಅದರಲ್ಲೂ ನಂದನ್ ಅವರು ಸ್ವಲ್ಪ ಹೊತ್ತಿಗೆ ಮುಂಚೆ ಮಾತನಾಡಿದ ತಮ್ಮ ಮಗಳು ಈಗ ಹೀಗೆ ಪ್ರಜ್ಞೆ ಇಲ್ಲದೆ ಮಲಗಿರುವುದನ್ನು ಕಂಡು ಬಹಳವೇ ನೊಂದುಕೊಂಡಿದ್ದರು. ನಂದನ್ ಅವರು ರಕ್ಷತನಿಗೆ ಕಾಲ್ ಮಾಡಿ ತಿಳಿಸಿದ ವಿಷಯವನ್ನು ಅರ್ಜುನ್ಗೆ ತಿಳಿಸಿದರು. ಆಗಲೇ ಅವನ ಅನುಮಾನ ಮತ್ತಷ್ಟು ಜಾಸ್ತಿಯಾಗಿತ್ತು. ಈ ವಿಷಯ ತಿಳಿದ ಮೇಲೆ ಸೆಕ್ಯೂರಿಟಿ ಇನ್ನೂ ಜಾಸ್ತಿಯಾಗಿತ್ತು. ಎಷ್ಟರ ಮಟ್ಟಿಗೆಂದರೆ
ಒಳಗೆ ಹೋಗುವ ಡಾಕ್ಟರ್ ಹಾಗೂ ನರ್ಸ್ಗಳನ್ನು ಕೂಡ ಚೆಕ್ ಮಾಡಿ ಒಳಗೆ ಬಿಡುತ್ತಿದ್ದರು. ಹಾಗೂ ಅವನ ಟ್ರೀಟ್ಮೆಂಟ್ಗೆಂದು ವಹಿಸಿರುವ ಡಾಕ್ಟರ್ಗಳನ್ನು ಹೊರತುಪಡಿಸಿ ಬೇರೆ ಯಾವ ಡಾಕ್ಟರನ್ನು ಸಹ ಒಳಬಿಡುತ್ತಿರಲಿಲ್ಲ. ಅದರಂತೆಯೇ ರಕ್ಷಾಗೂ ಕೂಡ ಟೈಟ್ ಸೆಕ್ಯೂರಿಟಿ ಅರೇಂಜ್ ಮಾಡಲಾಗಿತ್ತು. ಇಲ್ಲಿ ಇಷ್ಟೆಲ್ಲ ನಡೆದರೂ ಈ ವಿಷಯಗಳು ಯಾವುದೂ ಆರ್ಯನಿಗಾಗಲಿ ಅಥವಾ ಆಕಾಂಕ್ಷನಿಗಾಗಲಿ ತಿಳಿಸದಂತೆ ನೋಡಿಕೊಂಡಿದ್ದರು. ಏಕೆಂದರೆ ಆರಾಧ್ಯ ಹಾಗೂ ಆರ್ಯ ಇನ್ನೂ ಚೇತರಿಸಿಕೊಂಡಿರಲಿಲ್ಲ. ಆಕಾಂಕ್ಷ ಹಾಗೆ ಯಾವುದೇ ಒತ್ತಡ ತರುವ ವಿಷಯಗಳನ್ನು ಹೇಳುವಂತಿರಲಿಲ್ಲ. ಇನ್ನು ಹರ್ಷನಿಗೆ ವಿಷಯ ತಿಳಿದು ಅವನು ಇಲ್ಲಿಗೆ ಬಂದರೆ ಅಲ್ಲಿ ಆಕಾಂಕ್ಷ ಒಂಟಿಯಾಗುತ್ತಾಳೆಂಬ ಕಾರಣಕ್ಕೆ ಎಲ್ಲರಿಂದ ವಿಷಯ ಮುಚ್ಚಿಟ್ಟು ಅವರೆಲ್ಲವನ್ನು ನೋಡಿಕೊಂಡಿದ್ದರು. ಅರ್ಜುನ್ ಹಾಗೂ ಅರ್ಪಿತಾ ಇವರ ಸಹಾಯಕ್ಕೆ ನಿಂತರು. ಟೈಟ್ ಸೆಕ್ಯೂರಿಟಿ ಇದ್ದಿದ್ದರಿಂದ ಆರ್ಯನನ್ನು ಸಾಯಿಸುವ ಕೆಲಸ ಅಲ್ಲೇ ನಿಂತಿತು. ಇನ್ನು ರಕ್ಷಾಳನ್ನು ಸಾಯಿಸುವ ಉದ್ದೇಶ ರಕ್ಷಿತ್ಗೆ ಇರಲಿಲ್ಲ. ಏಕೆಂದರೆ ಅವಳು ಸತ್ತರೆ ಆಸ್ತಿಯೆಲ್ಲ ಆಶ್ರಮದ ಪಾಲಾಗುತ್ತಿತ್ತು. ಮರುದಿನ ಮಧ್ಯಾಹ್ನದ ವೇಳೆಗೆ ಆರ್ಯನಿಗೆ ಪ್ರಜ್ಞೆ ಬಂದಿತು. ಆದರೆ ರಕ್ಷಾ ಆಗಲೇ ಕೋಮಾಗೆ ಜಾರಿದಳು. ಇವರೆಲ್ಲರ ರಿಕ್ವೆಸ್ಟ್ ಮೇರೆಗೆ ಆರ್ಯನನ್ನು ಆರಾಧ್ಯ ಇದ್ದ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು. ಅಂದು ರಾತ್ರಿ ವೇಳೆಗೆ ಆರ್ಯ ಸ್ವಲ್ಪ ಮಟ್ಟಿಗೆ ಮಾತನಾಡಲು ಶುರು ಮಾಡಿದ. ಎಲ್ಲರೂ ಬಂದು ಅವನನ್ನು ನೋಡಿಕೊಂಡು ಹೋದರೂ ಕೂಡ ತನ್ನಕ್ಕ ಬರದೇ ಇದ್ದಿದ್ದು ಬೇಸರವಾಗಿತ್ತು ಅವನಿಗೆ. ಅಕ್ಕನ ಬಗ್ಗೆ ತನ್ನ ತಾಯಿಯಲ್ಲಿ ಕೇಳಿದ ಕೂಡ ಇರುವ ವಿಷಯವನ್ನು ಪೂರ್ತಿ ಹೇಳಲಾಗದಿದ್ದರೂ ಅರ್ಧ ಸತ್ಯ ಅರ್ಧ ಸುಳ್ಳು ಹೇಳಿದ್ದರು ಅನುಪಮ ಅವರು. ಅವಳಿಗೆ ನಿನ್ನೆ ರಾತ್ರಿಯೇ ಡೆಲಿವರಿ ಆಯಿತು ಕಣೋ, ನಿನಗೆ ಅಳಿಯ ಹುಟ್ಟಿದ್ದಾನೆ ಎಂದಾಗ ಅವನಿಗಾದ ಸಂಭ್ರಮ ಹೇಳತಿರದು. ಅವನು ಮಗುವನ್ನು ನೋಡಬೇಕೆಂದಾಗ ತಂದು ತೋರಿಸಿದ ಅನುಪಮ ಅವರು ತನ್ನ ಅಕ್ಕನನ್ನು ನೋಡಬೇಕೆಂದಾಗ ಸಾರಿ ಆರ್ಯ, ಸದ್ಯಕ್ಕೆ ನೀನವಳನ್ನು ನೋಡುವಂತಿಲ್ಲ. ಅವಳೀಗ ಹಸಿಬಾಣಂತಿ, ನೀನು ನೋಡಿದರೆ ಇನ್ನೂ ಚೇತರಿಸಿಕೊಂಡಿಲ್ಲ. ಮತ್ತೆ ಅವಳಿಗೆ ಇನ್ಫೆಕ್ಷನ್ ಆದರೆ ಕಷ್ಟ. ಅದಕ್ಕೆ ನೀನು ಪೂರ್ತಿ ಹುಷಾರಾಗಿ ಬರುವವರೆಗೂ ಅವಳನ್ನು ನೋಡಲಾಗುವುದಿಲ್ಲ ಎಂದಾಗ ಅವನು ಕೂಡ ಸುಮ್ಮನಾಗಬೇಕಾಯಿತು. 2 ವಾರ ಕಳೆದರೂ ರಕ್ಷಾ ಕೋಮಾದಿಂದ ಮರಳಲಿಲ್ಲ. ಅನುಪಮ ಅವರು ಮಗುವನ್ನು ನೋಡಿಕೊಳ್ಳಬೇಕಾಗಿದ್ದರಿಂದ ಅರ್ಜುನ್ ಹಾಗೂ ಅರ್ಪಿತಾ ಇಬ್ಬರು ಆರ್ಯ ಹಾಗೂ ಆರಾಧ್ಯರನ್ನು ನೋಡಿಕೊಳ್ಳತೊಡಗಿದರು. ಅದಾಗಲೇ ಆರಾಧ್ಯ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಟ್ಟು ನಡೆಯತೊಡಗಿದ್ದಳು. ಆದರೆ ಆರ್ಯ ಇನ್ನೂ ಅಷ್ಟು ಚೇತರಿಸಿಕೊಂಡಿರಲಿಲ್ಲ. ಸ್ವಲ್ಪ ನಡೆದಾಡಲು ಶುರು ಮಾಡಿದ ಕೂಡಲೇ ತಾನೇ ಆರ್ಯನನ್ನು ನೋಡಿಕೊಳ್ಳುತ್ತೇನೆ ಎಂದ ಆರಾಧ್ಯಳನ್ನು ಅರ್ಜುನ್ ಹಾಗೂ ಅರ್ಪಿತಾ ಇಬ್ಬರು ತರಾಟೆಗೆ ತೆಗೆದುಕೊಂಡಿದ್ದರು. ಆದರೆ ಆಗಾಗ ಎದ್ದು ಹೋಗಿ ಅವನ ಪಕ್ಕ ಕುಳಿತು ಅವನೊಂದಿಗೆ ಮಾತನಾಡುತ್ತಾ ಕಾಲ ಕಳೆಯುತ್ತಿದ್ದಳು. ಆ ಸಮಯದಲ್ಲೆಲ್ಲ ಅರ್ಜುನ್ ಹಾಗೂ ಅರ್ಪಿತಾ ವಾರ್ಡ್ನಿಂದ ಹೊರಬೀಳುತ್ತಿದ್ದರು. ಅದೊಂದು ರೀತಿ ಏಕಾಂತದ ಸಮಯವಾಗಿತ್ತು ಇಬ್ಬರಿಗೂ. ಹೀಗೆ ಒಂದು ದಿನ ಮಾತನಾಡುವಾಗ ಇಬ್ಬರು ತಮ್ಮ ಹಳೆಯ ದಿನಗಳನ್ನು ಮೆಲು ಹಾಕುತ್ತಾ ನೆನಪುಗಳಿಗೆ ಜಾರಿದರು. ಅಂದು ಆರಾಧ್ಯ ಚಿಕ್ಕಮಗಳೂರಿಗೆ ಕಾಲಿಟ್ಟ ಮೊದಲ ದಿನ. ಇದೇ ಮೊದಲ ಬಾರಿಗೆ ಅವಳು ಹೀಗೆ ಒಬ್ಬಂಟಿಯಾಗಿ ಬಂದಿದ್ದು. ಏಕೆಂದರೆ ಚಿಕ್ಕಮಗಳೂರಿಗೆ ಬರುವ ಮೊದಲು ಅವಳು ಎಲ್ಲೇ ಹೋದರೂ ಅರ್ಪಿತಾ ಅಥವಾ ಅವಳ ತಂದೆ ತಾಯಿ ಇವಳ ಜೊತೆಗಿರುತ್ತಿದ್ದರು. ಆದರೆ ಈಗ ಎಲ್ಲರನ್ನು ಬಿಟ್ಟು ಬಂದಿದ್ದಳು. ಅವಳು ಸೇರಿದ್ದ ಕಾಲೇಜ್ ಸುತ್ತವೇ ಸಾಕಷ್ಟು ಪಿಜಿಗಳಿದ್ದರೂ ಎಲ್ಲರ ನಡುವೆ ಇರಲು ಅವಳಿಗೆ ಇಷ್ಟವಿರಲಿಲ್ಲ. ಹಾಗಾಗಿ ಅವಳದೇ ಹೆಸರಿನಲ್ಲಿದ್ದ ಊರಾಚೆ ಇರುವ ಗೆಸ್ಟ್ ಹೌಸ್ನಲ್ಲಿ ಉಳಿಯಲು ನಿರ್ಧರಿಸಿದ್ದಳು. ಅವಳ ಕಾಲೇಜಿಗೆ ಹೋಗಿ ಕೆಲವು ಫಾರ್ಮಾಲಿಟೀಸ್ ಮುಗಿಸಿದವಳು ಕಾಲೇಜ್ ಶುರುವಾಗಲು ಇನ್ನೂ 1 ವಾರ ಇದೆ ಎಂಬುದನ್ನು ತಿಳಿದುಕೊಂಡಿದ್ದಳು. ಅಲ್ಲಿಂದ ತನಗೆ ಹೊಸ ಬಟ್ಟೆಗಳನ್ನು ಕೊಳ್ಳಲು ಮಾಲ್ಗೆ ಹೋಗಿದ್ದಳು. ಅವಳಿಗಾಗಿ ಒಂದಷ್ಟು ಬಟ್ಟೆ ತೆಗೆದುಕೊಳ್ಳಲು ಅವಳು ಶಾಪಿಂಗ್ ಮುಗಿಸಿ ಕ್ಯಾಬ್ ಬುಕ್ ಮಾಡಿ ಗೆಸ್ಟ್ ಹೌಸ್ಗೆ ಹೊರಟಿದ್ದಳು. ಹೋಗುವ ದಾರಿಯಲ್ಲಿ ಏನೋ ಸಮಸ್ಯೆಯಾಗಿ ರೋಡ್ ಜಾಮ್ ಆಗಿತ್ತು. ಅದು ಕ್ಲಿಯರ್ ಆಗಲು ಇನ್ನೂ 15 ನಿಮಿಷವಾದರೂ ಬೇಕು ಎಂದಾಗ ಫೋನ್ ನೋಡುತ್ತಾ ಕುಳಿತವಳು ಬೇಸರವಾಗಿ ಕ್ಯಾಬ್ನಿಂದ ಇಳಿದು ಸುತ್ತಮುತ್ತ ನೋಡುತ್ತಿದ್ದಳು. ಆಗಲೇ ಅವಳಿಗೆ ಕಂಡದ್ದು ಅನತಿ ದೂರದಲ್ಲಿ ಒಬ್ಬ ವ್ಯಕ್ತಿ ಓಡಿ ಬರುತ್ತಿದ್ದರೆ ಮತ್ತೊಬ್ಬ ವ್ಯಕ್ತಿ ದಪ್ಪ ದೊಣ್ಣೆ ಹಿಡಿದು ಅವನನ್ನು ಅಟ್ಟಿಸಿಕೊಂಡು ಬರುತ್ತಿದ್ದ. ಅದನ್ನು ಕಂಡ ಕೂಡಲೇ ಭಯದಿಂದ ಒಳಗೆ ಕುಳಿತು ಬಿಟ್ಟಿದ್ದಳು. ಆದರೆ ಕೆಲವೇ ನಿಮಿಷಗಳಲ್ಲಿ ಮುಂದೆ ಬರುತ್ತಿದ್ದ ವ್ಯಕ್ತಿ ಅವಳು ಕುಳಿತಿದ್ದ ಕಿಟಕಿಯ ಪಕ್ಕವೇ ಬಂದು ಬಿಟ್ಟಿದ್ದ. ಅವನು ಅಲ್ಲಿಂದ ತಪ್ಪಿಸಿಕೊಂಡು ಓಡಿದರೆ ಅವನಿಗೆ ಬೀಳಬೇಕಾದ ಏಟು ಕಿಟಕಿಯ ಗಾಜಿಗೆ ಬಿದ್ದಿತ್ತು.
ಅದನ್ನು ಕಂಡು ಮತ್ತು ಹೆದರಿದವಳು ಗುಬ್ಬಿಯಂತೆ ಮುದುಡಿ ಕುಳಿತು ಬಿಟ್ಟಳು. ಇವಳು ಭಯದಿಂದ ಒದ್ದಾಡುತ್ತಿದ್ದರೆ ಪಾಪ ಕ್ಯಾಬ್ ಡ್ರೈವರ್ ತನ್ನ ಕಾರ್ನ ಕಿಟಕಿ ಒಡೆದು ಹೋಯಿತೆಂದು ಬೇಸರ ಮಾಡಿಕೊಂಡಿದ್ದ. ಅಂತೂ ಇಂತೂ ಮನೆ ಸೇರಿದವಳು ಯಾಕಾದರೂ ಈ ಊರಿಗೆ ಬಂದೆನೋ ಎಂದು ತನ್ನನ್ನು ತಾನೇ ಬೈದುಕೊಳ್ಳತೊಡಗಿದಳು. ರಾತ್ರಿ ಮಲಗಿದ್ದಾಗಲೂ ಕೂಡ ಕಿಟಕಿಯ ಗಾಜು ಒಡೆದ ಆ ವ್ಯಕ್ತಿಯ ಮುಖವೇ ಅವಳ ಕಣ್ಮುಂದೆ ಬರತೊಡಗಿತ್ತು. ಅರೆಬರೆ ನಿದ್ರೆಯಲ್ಲಿಯೇ ಭಯಪಟ್ಟುಕೊಂಡೇ ಅಂದಿನ ರಾತ್ರಿ ಕಳೆದಿದ್ದಳು. ಅದೊಂದು ಊರಾಚೆಗಿನ ರೋಡ್. ಮೆಲ್ಲಗೆ ಸುರಿಯುತ್ತಿರೋ ಮುಂಗಾರು ಮಳೆ. ಆರಾಧ್ಯ ಆ ಮಳೆಯಲ್ಲಿ ನೆನೆಯುತ್ತಾ ಖುಷಿಪಡುತ್ತಾ ನಡೆದು ಹೋಗುತ್ತಿದ್ದಳು. ಮಳೆ ಕಂಡರೆ ಅದೇನೋ ಖುಷಿ ಅವಳಿಗೆ. ಅದೇ ಸಮಯಕ್ಕೆ ಅವಳ ಎದುರು ಬಂದು ನಿಂತಿದ್ದಾನೆ ಅದೇ ರೌಡಿ. ಅವನ ಮುಖ ನೋಡಿದವಳಿಗೆ ಭಯವಾಗಿ ಒಂದೊಂದೇ ಹೆಜ್ಜೆ ಹಿಂದೆ ಸರಿಯುತ್ತಿದ್ದರೆ ಅವನು ಒಂದೊಂದೇ ಹೆಜ್ಜೆ ಮುಂದಿಡುತ್ತಾ ಅವಳತ್ತ ಸಾಗಿದ್ದ. ಹೀಗೆ ಹಿಂದೆ ಹೋಗುತ್ತಲೇ ಒಂದು ಕಲ್ಲೆಡವಿ ಬಿಟ್ಟಳು ಆರಾಧ್ಯ. ಅವನು ಅವಳನ್ನು ನೋಡುತ್ತಾ ಗಹಗಹಿಸಿ ನಕ್ಕು ಅವಳು ಹಾಕಿದ್ದ ವೇಲ್ ಕಿತ್ತೆಸೆದವನು ಅವಳ ಮೇಲೆರಗಿದ್ದ. ಅಮ್ಮ ಎನ್ನುತ್ತಾ ಜೋರಾಗಿ ಕೂಗಿಕೊಂಡು ಎದ್ದು ಕುಳಿತಿದ್ದಳು ಆರಾಧ್ಯ. ಭಯದಿಂದ ಅವಳ ಉಸಿರಾಟ ಜೋರಾಗಿತ್ತು. ಕೆಲವು ನಿಮಿಷಗಳ ನಂತರವಷ್ಟೇ ಅವಳಿಗೆ ಅರಿವಾಗಿದ್ದು ಅವಳು ಕಂಡಿದ್ದು ಕನಸಿಂದು. ಅಲ್ಲೇ ಪಕ್ಕದ ಟೇಬಲ್ ಮೇಲಿದ್ದ ನೀರು ಕುಡಿದವಳು ಅದೆಲ್ಲಿ ಬಂದು ಸಿಕ್ಕಾಕೊಂಡೆ ನಾನು, ಯಾಕಾದರೂ ಈ ಊರಿಗೆ ಬಂದೋ ಅನಿಸಿದೆ. ಕನಸಲ್ಲೂ ಬಂದು ಹಾವಳಿ ಕೊಡ್ತಾ ಇದ್ದನಲ್ಲ ಇವನು, ಮತ್ತೆ ಇನ್ಯಾವತ್ತೂ ಅವನು ನನ್ನ ಕಣ್ಣಿಗೆ ಕಾಣಿಸದೇ ಇದ್ದರೆ ಅಷ್ಟೇ ಸಾಕು ಎಂದುಕೊಂಡವಳು ನಿದ್ದೆ ಬರದ ಕಾರಣ ಸ್ವಲ್ಪ ಹೊತ್ತು ಟೆರೆಸ್ನಲ್ಲಿ ಅಡ್ಡಾಡಿ ಬಂದು ಮಲಗಿದಳು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.